ಯಾರಿಗೆ ಅಗತ್ಯ ಇರುತ್ತೆ ಮನೆ ಕಟ್ಟಬೇಕು ಈ ಥರ ಇರುತ್ತಲ್ಲ, ಸೊ ಅವ್ರಿಗೆ ಸಿಕ್ಕರೆ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ವೀಕ್ಷಕರೇ, ಇವತ್ತು ನಾವು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ಇದ್ದೇವೆ. ಇದು ಸೆಕ್ಟರ್ 8. ಸೊ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಶಿವರಾಮ್ ಕಾರಂತ್ ಲೇಔಟು ಹೇಗಿದೆ, ನಮಗೆ ಒಂದು ವಾಕ್ ಅರೌಂಡ್ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವತ್ತು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ಗೆ ಬಂದಿದ್ದೇವೆ. ಸೊ ಲೆಟ್ಸ್ ಎಕ್ಸ್ಪ್ಲೋರು ಯಾವ್ಯಾವ ಥರ ಸೈಟ್ಗಳಿವೆ, ಆಮೇಲೆ ಫುಟ್ಪಾತ್ ಮಾಡಿದಾರಾ, ಆಮೇಲೆ ಹೇಗಿದೆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಹೇಗಿದೆ, ಹೇಗೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿ ಜಾಗ ಬಿಟ್ಟಿದ್ದಾರಾ, ಇವನ್ನೆಲ್ಲ ನೋಡೋಣ ವೀಕ್ಷಕರೇ. ಸೊ ಬನ್ನಿ ಇವತ್ತು ನಾವು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ವೀಕ್ಷಕರೇ, ಇವು ಮೋಸ್ಟ್ಲಿ 100 ಸೈಟ್ ಇರ್ಬೋದು ಅನಿಸುತ್ತೆ. ಬೌಂಡ್ರಿ ಹಾಕಿದಾರಲ್ಲ ಯೆಲ್ಲೋ ಕಲರು, ಇವೆಲ್ಲ ನೋಡಿದರೆ ಐ ಥಿಂಕ್ ಕಮರ್ಷಿಯಲ್ ಸೈಟ್ಸ್ ಇರಬೇಕು ಅನಿಸುತ್ತೆ. ಸೊ ತುಂಬ ದೊಡ್ಡದಾಗಿವೆ ಇವು ಸೈಟ್ಗಳು. ಆಮೇಲೆ ಮೇನ್ ರೋಡ್ಗೆ ಅಟ್ಯಾಚ್ಡ್ ಇವೆ ನೋಡಿ. ಐ ಥಿಂಕ್ ಈ ಸೈಟ್ಗಳು ಮೇ ಬಿ 60-40 ಸೈಟ್ಗಳು ಅನಿಸುತ್ತೆ. ತುಂಬ ದೊಡ್ಡದಾದ ಸೈಟ್ಗಳು ನೋಡಿ. ಒಳ್ಳೆ ವಾತಾವರಣ ಇದೆ. BDA ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ, ನಿವೇಶನ ಸಂಖ್ಯೆ S8 ಎಡ S8 ಬಲ, CA. ಇದು ಕಾಮನ್ ಏರಿಯಾ, ಅಂದರೆ ಗಾರ್ಡನ್ ಆಗುತ್ತೆ ಇಲ್ಲಿ ನೋಡಿ. ದೊಡ್ಡ ಗಾರ್ಡನ್ನು, ಸಕ್ಕತ್ತಾಗಿ ಮಾಡಿದ್ದಾರೆ ಲೇಔಟ್ನ. ನೋಡಿ ಫುಟ್ಪಾತ್ ನೋಡಿ ಎಷ್ಟು ಅಗಲ ಇದೆ ನೋಡಿ. ಇಷ್ಟು ಅಗಲ ಇದೆ ಫುಟ್ಪಾತು. ಆಮೇಲೆ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಸೊ ಐ ಚೆಕ್ ಆ್ಯಂಡ್ ಐ ಲೆಟ್ ಯು ನೋ. ಸೊ ನೋಡಿ ಈ ಥರ ಇದೆ ಲೇಔಟು. ಸೊ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇದು ಐ ಥಿಂಕ್ ಕೆಳಗಡೆ ಒಂದು ದೊಡ್ಡ ಪಿಟ್ ಮಾಡಿರ್ಬೋದು. ಸೊ ಅದರಲ್ಲಿ ಈ ನೀರೆಲ್ಲ ಒಳಗಡೆ ಹೋಗುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ರೀಚಾರ್ಜ್ ದ ಅಂಡರ್ಗ್ರೌಂಡ್ ವಾಟರ್. ಸೊ ಆ್ಯಕ್ಚುಲಿ ಇದು ಮ್ಯಾಂಡೇಟ್ರಿಯಾಗಿ ಮಾಡಬೇಕು ಗೌರ್ಮೆಂಟು. ಸೊ ಇಲ್ಲಿ ಮಾಡಿದ್ದಾರೆ, ವೆರಿ ನೈಸ್. ಸೊ ಈ ಥರ ಇದ್ದರೆ ಬೆಂಗಳೂರಲ್ಲಿ ನೀರು ಉಳಿಯುತ್ತೆ. ಇಲ್ಲಾಂದರೆ ದೇವರಾಣೆಗೂ ನೀರು ಇವಾಗಲೇ ಖಾಲಿಯಾಗಿದೆ. 1000 ಅಡಿ 1200 ಅಡಿ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಬಿ ವೆರಿ ಟಫ್ ಸಿಚುವೇಶನ್ ಇನ್ ಟರ್ಮ್ಸ್ ಆಫ್ ವಾಟರ್. ಸೊ ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ಗೌರ್ಮೆಂಟ್ ಮ್ಯಾಂಡೇಟ್ರಿ ಮಾಡಿದರೆ ಎಲ್ಲ ಲೇಔಟ್ಗಳಲ್ಲಿ ನಮಗೇ ಒಳ್ಳೆಯದು. ಸೊ ಐ ಥಿಂಕ್ ಇವೆಲ್ಲ 30-40 ಸೈಟ್ಗಳು ಅನಿಸುತ್ತೆ. S8 ನಂಬರ್ 1751 ನೋಡಿ ಈ ಥರ ಇದೆ. ಸೊ ದಿಸ್ ಇಸ್ ಅ ಮೆಗಾ ಪ್ರಾಜೆಕ್ಟ್. ಇದು ಚಿಕ್ಕ ಪುಟ್ಟ ಲೇಔಟ್ ಅಲ್ಲ, ಇಟ್ಸ್ ಅ ಮೆಗಾ ಪ್ರಾಜೆಕ್ಟ್. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ನೋಡಿ ಆರಾಮಾಗಿ 2 ಕಾರು
ಹಿಂಗೆ ಹೋಗ್ಬೋದು, ಹಿಂಗೆ ಬರ್ಬೋದು, ಪಾಸ್ ಆಗುತ್ತೆ ಆರಾಮಾಗಿ. ಫುಟ್ಪಾತು, ರೋಡು ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಸುತ್ತಮುತ್ತ ನೋಡಿ ಮನೆಗಳೆಲ್ಲ ಆಗಿಬಿಟ್ಟಿವೆ. ಓಕೆ, ಸೊ ಇದು ಒಂಥರ ರೆಡಿಮೇಡ್ ಲೇಔಟು. ನಿಮಗೆ ಅಲಾಟ್ ಆದರೆ ನೀವು ಇಮ್ಮಿಡಿಯೇಟ್ಲಿ ಮನೆ ಕಟ್ಸ್ಕೊಂಡು ನೀವು ವಾಸ ಮಾಡ್ಬೋದು. ಆ ಥರ ಲೇಔಟ್ ಇದೆ ಇದು. ಸೊ ನೋಡಿ, ಸಖತ್ತಾಗಿದೆ ಲೇಔಟ್. ವಿದ್ಯುತ್ ದೀಪ ನೋಡಿ ಈ ಥರ ಮಾಡಿದ್ದಾರೆ. ಲೈಟ್ಸ್ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಸೊ ಒನ್ಸ್ ಐ ಥಿಂಕ್ ಅದನ್ನು ಕೂಡ ಬೇಗ ಮಾಡ್ತಾರೆ. ನೋಡಿ ಸಖತ್ತಾಗಿದೆ ಲೇಔಟು. ಸೊ ಇವು ಬಂದುಬಿಟ್ಟು ಐ ಥಿಂಕ್ ಇವು 30-40 ಸೈಟ್ಗಳು. ಇವು ಬೇಗ ಸೇಲ್ ಕೂಡ ಆಗುತ್ತೆ. ಸೇಲು ಪರ್ಚೇಸು ತುಂಬ ಫಾಸ್ಟಾಗಿ ಆಗುತ್ತೆ. 30-40 ಸೈಟ್ಗಳು ನಿಮಗೆ. ಅದೇ 60-40 ಸೈಟ್ಗಳು 100/80 ಈ ಥರ ದೊಡ್ಡ ಡೈಮೆನ್ಷನ್ ಸೈಟ್ಗಳು ಇದ್ದರೆ ಸ್ವಲ್ಪ ಲೇಟಾಗಿ ಸೇಲ್ ಆಗುತ್ತೆ. ಈ ಥರ ಇದೆ ನೋಡಿ ವೀಕ್ಷಕರೇ. ಸೊ ಇದು ಆಲ್ಸೋ ಬಂದುಬಿಟ್ಟು 30-40 ಸೈಟು. ಸೊ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಸೊ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಕ್ಟಿಕಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ಹೌ ಟು ಅಪ್ಲೈ ಅಂತ. ಸೊ ದ್ಯಾಟ್ ವಿಲ್ ಬಿ ಆನ್ ಪ್ರಯಾರಿಟಿ. ನೋಡಿ S81664 ನೋಡಿ. ಸೊ ಎಲ್ಲ 30-40 ಸೈಟ್ಗಳು. ಸುತ್ತಲೂ ನೋಡ್ತೀರ ನೀವು ಮನೆಗಳೆಲ್ಲ ಇವೆ. ಸುತ್ತಲೂ ಮನೆಗಳಿವೆ ನೋಡಿ. ಅಲ್ಲೊಂದು ಯಾವುದೋ ಅಪಾರ್ಟ್ಮೆಂಟ್ ಇದೆ. ಒಂದು ಯಾವುದೋ ದೇವಸ್ಥಾನ ಇದೆ ನೋಡಿ. ಸೊ ಈ ಗಾರ್ಡನ್ ನೋಡಿ ವೀಕ್ಷಕರೇ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಎಷ್ಟು ಉದ್ದ ಇದೆ ನೋಡಿ ಗಾರ್ಡನ್ನು. ನೋಡಿ ಅಲ್ಲಿವರೆಗೂ ಇದೆ ಗಾರ್ಡನ್. ಐ ಥಿಂಕ್ ಇಟ್ಸ್ ಅಬೌಟ್ 700-800 ಮೀಟರ್ಸ್ ಉದ್ದ ಇದೆ ಗಾರ್ಡನ್ನು. ಸೊ ಫರ್ದರ್ ಇನ್ ಫ್ಯೂಚರ್ ಜನರು ಇಲ್ಲಿ ಒಂದು ಎಂಡಿಂದ ವಾಕಿಂಗ್ ಸ್ಟಾರ್ಟ್ ಮಾಡಿದರೆ ಇನ್ನೊಂದು ಎಂಡ್ ಐ ಥಿಂಕ್ ಒಂದು 3 ರೌಂಡ್ ಹಾಕಿದರೆ ಸಾಕು. ಸೊ ವಾಕಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಈ ಥರ ಇದೆ ವೀಕ್ಷಕರೇ. ಸೊ ಅಲ್ಲೊಂದು ಗಾರ್ಡನ್ ಇದೆ ನೋಡಿ, CA ಕಾಮನ್ ಜಾಗ, ಕಾಮನ್ ಏರಿಯಾ ಜಾಗ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಬಟ್ ಸೆಕ್ಟರು ಆಮೇಲೆ ಏನು ಹೇಳ್ತೀರ, ಬೈಫರ್ಕೇಷನ್ ಐ ಥಿಂಕ್ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮಗೆ ಹೈಪ್ ಬಟನ್ ಕಾಣ್ತಾ ಇದ್ದರೆ ದಯವಿಟ್ಟು ಹೈಪ್ ಬಟನ್ನ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು, ಒಳ್ಳೊಳ್ಳೆ ಪ್ರಾಪರ್ಟೀಸ್ಗಳನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಒಂದು ಸೆಕೆಂಡಲ್ಲಿ ತೋರಿಸ್ತೀನಿ. ಎಲ್ಲಿವರೆಗೂ ಇದೆ ನೋಡಿ ಶಿವರಾಮ್ ಕಾರಂತ್ ಲೇಔಟ್, ಅಲ್ಲಿವರೆಗೂ ಇದೆ. 2 ಕಿಲೋಮೀಟರ್ ಮುಂದೆ ಕಾಣ್ತಾ ಇದೆ ನನಗೆ ನೋಡಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಬಡಾವಣೆ, ನಿವೇಶನ ಸಂಖ್ಯೆ S816592157 ಬಲ 16932167. ಸೊ ಇದು S8 ಅಂತ ಎಲ್ಲ ಕಡೆ ಹಾಕಿದ್ದಾರೆ ಇಲ್ಲಿ. ಓಕೆ, ಮೋಸ್ಟ್ಲಿ S8 ಅಂದರೆ ಸೆಕ್ಟರ್ 8 ಇರಬೇಕು. ಸೆಕ್ಟರ್ 8 ಈಸ್ ಅಟ್ ರೈಟ್? ಓಕೆ, ಐ ಥಿಂಕ್ ಇದು ಸೆಕ್ಟರ್ 8 ಇರಬೇಕು. ಸೊ ವೀಕ್ಷಕರೇ, ವಿ ಆರ್ ಇನ್ ಸೆಕ್ಟರ್ 8. ಸೊ ಈ ಥರ ಇದೆ ವೀಕ್ಷಕರೇ ಲೇಔಟು.
ಸೊ ನಿಮಗೆ ನೋಡಿ ಒಳ್ಳೆ ರೋಡ್ ಇದೆ, ಆಮೇಲೆ ಫುಟ್ಪಾತ್ ಮಾಡಿದ್ದಾರೆ, ಸುತ್ತ ನಿಮಗೆ ಮನೆಗಳು ಕಾಣ್ತಾ ಇವೆ ಆಯಿತಾ. ನೋಡಿ ಸುತ್ತ ಮನೆಗಳಿವೆ. ಸೊ ನೀವು ನಿಮಗೆ ಅಲೋಕೇಟ್ ಆದರೆ ನಿಮಗೆ ಮನೆ ಕಟ್ಟೋಕ್ಕೆ ಪರ್ಮಿಷನ್ನು ಎಲ್ಲ NOC ಸಿಕ್ಕರೆ ನೀವು ಅಗತ್ಯವಾಗಿ ಮನೇನ ಕಟ್ಕೋಬೋದು. ಇಲ್ಲಿ ಸೆಕ್ಟರ್ 8ಅಲ್ಲಿ ಇದು ರೆಸಿಡೆನ್ಷಿಯಲ್ ಏರಿಯಾಗೆ ತುಂಬ ಹತ್ತಿರ ಇದೆ. ಸೊ ಮನೆಗಳು ಆಲ್ರೆಡಿ ಸುತ್ತಮುತ್ತ ಆಗಿವೆ. ಈ ಥರ ಇದೆ ವೀಕ್ಷಕರೇ. ಸೊ ದಿಸ್ ಇಸ್ ಅ ವಾಕ್ ಅರೌಂಡ್ ವಿಡಿಯೋ. ಲೇಔಟು ಹೇಗಿದೆ, ಸೆಕ್ಟರ್ 8 ಹೇಗಿದೆ, ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ. ಸೊ ಈ ಥರ ಇದೆ ವೀಕ್ಷಕರೇ. ಸೊ ಬನ್ನಿ ಅಲ್ಲೇನಿದೆ ನೋಡೋಣ. ಸೊ ಐ ಥಿಂಕ್ ಇವೆಲ್ಲ 30-40 ಸೈಟ್ಗಳು ಅನಿಸುತ್ತೆ. 20-30 ಸೈಟ್ಗಳು ಎಲ್ಲೂ ಕಾಣ್ತಾ ಇಲ್ಲ. ಸೊ 30-40ಗಿಂತ 20-30 ಸೈಟ್ಗಳು ತುಂಬಾ ಡಿಮ್ಯಾಂಡ್ ಇರುತ್ತೆ. ಬಟ್ ಎಸ್ ಬಜೆಟ್ ಚೆನ್ನಾಗಿದ್ರೆ 60-40 ತೊಗೋಬೋದು, 100/100 ತೊಗೋಬೋದು, ಅದರಲ್ಲೇನು ಡೌಟ್ ಇಲ್ಲ. ಬಟ್ ನಾರ್ಮಲ್ ಆಗಿ ಜನ ನೋಡಿ ಇಲ್ಲಿ ನೋಡಿ. ಸೊ ಅಲ್ಲಿ ಐ ಥಿಂಕ್ ಅದು ಪಾರ್ಕ್ ಇರಬೇಕು. ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ, ಗ್ರೀನ್ ಫೆನ್ಸಿಂಗ್. ಇದೆಲ್ಲ ಐ ಥಿಂಕ್ ಪಾರ್ಕಿಂಗ್ ಇರಬೇಕನ್ಸುತ್ತೆ, ನಾಟ್ ಶ್ಯೂರ್. ಇಲ್ಲ ಒಳಗಡೆ ಇದು ಮೋಸ್ಟ್ಲಿ ಇದು ಗಾರ್ಡನ್ ಏರಿಯಾ ಐ ಥಿಂಕ್. ಸೊ ಆಚೆ ನಿಮಗೆ ಮತ್ತೊಂದು ಸೈಟ್ಗಳೆಲ್ಲ ಕಾಣ್ತವೆ ನೋಡಿ. ಎವ್ರಿಥಿಂಗ್ ಈಸ್ ರೆಡಿ. ಹ್ಯಾಟ್ಸ್ ಆಫ್ ಟು ದ ಗೌರ್ಮೆಂಟ್. ಸೊ ಚೆನ್ನಾಗಿ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ನೋಡಿ. ಏನಂತಂದರೆ ಇದರ ಗೌರ್ಮೆಂಟ್ ಉದ್ದೇಶ ಏನಂತಂದರೆ ಸಾಮಾನ್ಯ ಜನರಿಗೆ ಸೈಟ್ಗಳು ಸಿಗಬೇಕು ಅಂತ. ಅದಕ್ಕೆ 6,000 ಪ್ರತಿ ಸ್ಕ್ವೇರ್ ಫೀಟು ಸೆಲ್ಲಿಂಗ್ ಪ್ರೈಸ್ ಇಟ್ಟಿದ್ದಾರೆ. ಸೊ ಯಾರಿಗೆ ಅಗತ್ಯ ಇರುತ್ತೆ, ಮನೆ ಕಟ್ಟಬೇಕು ಈ ಥರ ಇರುತ್ತಲ್ಲ, ಸೊ ಅವ್ರಿಗೆ ಸಿಕ್ಕರೆ ಒಳ್ಳೆಯದು. ದಟ್ಸ್ ಆಲ್ ಐ ಕ್ಯಾನ್ ಸೇ. ಈವನ್ ಗೌರ್ಮೆಂಟ್ ಕೂಡ ಅದೇ ಥಾಟು, ಸಾಮಾನ್ಯ ಜನರಿಗೆ ಜಾಗ ಸಿಗಲಿ, ಮನೇನ ಕಟ್ಕೊಳ್ಳಿ ಅಂತ ಗೌರ್ಮೆಂಟ್ ಉದ್ದೇಶ. ನೋಡಿ ವೆರಿ ನೈಸ್. ಇದು ಬರೀ ಇನ್ವೆಸ್ಟ್ಮೆಂಟು, ಹಂಗೆ ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತಾರೆ, ಬೇರೆಯವ್ರಿಗೆ ಒಳ್ಳೆ ರೇಟಲ್ಲಿ ಮಾರ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಓಕೆ. ಬಟ್ ಸ್ಟಿಲ್ ಏನಂತಂದರೆ ಸಿಗೋರಿಗೆ ಸಿಕ್ಕರೆ ಒಳ್ಳೆಯದು, ಪರ್ಪಸ್ ಕೂಡ ಸಾಲ್ವ್ ಆಗುತ್ತೆ ಅಲ್ವಾ. S81460 ಮಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೆಲ್ಲೋ ಕಲರ್ ಚಿಕ್ಕ ಚಿಕ್ಕ ಪಿಲ್ಲರ್ಗಳನ್ನು ಹಾಕಿದ್ದಾರೆ. ಪ್ರಾಪರ್ ಮಾರ್ಕೇಷನ್ ಇದೆ. ಸೊ ಇದು ನೋಡಿ, ಆ ರೋಡ್ಗಿಂತ ಸ್ವಲ್ಪ ಅಗಲ ಇದೆ ಇದು ರೋಡು. ಸೊ ಅವೆಲ್ಲ ಹಳ್ಳಿಗಳು. ಸೊ ಎಲ್ಲ ಹಳ್ಳಿಗಳೆಲ್ಲ ಒಳಗಡೆ ಬಂದ್ಬಿಡುತ್ತೆ ಲೇಔಟ್ ಅಂತ ಮಾಡಿದಾಗ. ನೋಡಿ ಅಲ್ಲಿ ಮೇನ್ ರೋಡ್ ಮೇಲೆ ಲಾರಿ ಹೋಗ್ತಾ ಇದೆ, ಟ್ಯಾಂಕರ್, ನೀರಿನ ಟ್ಯಾಂಕರು ನೋಡಿ. ವೆರಿ ಗುಡ್. ಹ್ಯಾಟ್ಸ್ ಆಫ್ ಟು ದ ಗೌರ್ಮೆಂಟ್. ದೇ ಡನ್ ಅ ವೆರಿ ಗುಡ್ ಜಾಬ್. ಈ ಥರ ವೆಲ್ ಬಿಲ್ಡ್ ಲೇಔಟು. ಈವನ್ ನಾಡಪ್ರಭು ಕೆಂಪೇಗೌಡ ಲೇಔಟ್ ಕೂಡ ಚೆನ್ನಾಗಿದೆ. ಅಲ್ಲಿಗೆ ಒಳ್ಳೆ ಮಾರ್ ರೋಡ್ ಕೂಡ ಮಾಡಿದ್ದಾರೆ, ಮೇಜರ್ ಆರ್ಟೀರಿಯಲ್ ರೋಡು.
ಸೊ ಇಲ್ಲಿಗೆ ಸದ್ಯಕ್ಕೆ ಐ ಥಿಂಕ್ ಕನೆಕ್ಟಿವಿಟಿ ಸದ್ಯಕ್ಕಿಲ್ಲ, ಬಟ್ ಬಿ ಡಿ ಅದು ಪ್ಲ್ಯಾನ್ ಇರುತ್ತೆ. ಒಳ್ಳೆ ನಿಮಗೆ ತುಮಕೂರು ರೋಡ್ಗೆ ಆಮೇಲೆ ನಿಮಗೆ ಒಳಗಡೆ ಸಿಟಿ ಒಳಗಡೆ ಕನೆಕ್ಷನ್ ಕೊಡ್ತಾರೆ. ಇದ್ರೂ ಇರ್ಬೋದು, ನನಗೆ ಐಡಿಯಾ ಇಲ್ಲ. ಸೊ ಈ ಥರ ಇದೆ ವೀಕ್ಷಕರೇ, ವೆರಿ ಗುಡ್ ಪ್ರಾಜೆಕ್ಟ್. ಅದೇನು ಮಧ್ಯಮ ವರ್ಗದವ್ರಿಗೆ ಸೈಟ್ಗಳು ಸಿಗಬೇಕು ಅಷ್ಟೇ, ದಟ್ಸ್ ಆಲ್. ಇದು ಮತ್ತೆ ಎಲ್ಲ ರಿಚ್ ಪಾರ್ಟಿಗಳ ಹತ್ರ ಹೋಗಿ ಅವ್ರು ಇನ್ನೂ ಜಾಸ್ತಿ ದುಡ್ಡು ಮಾಡಿಕೊಂಡು ಆ ಥರ ಆಗೋದು ಬೇಡ. ಯಾರಿಗೆ ನೀಡಿರುತ್ತೆ ಅವ್ರಿಗೆ ಸಿಕ್ಕರೆ ಒಳ್ಳೆಯದು. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಗಾರ್ಡನ್ ಇದೆ, ಸಖತ್ ದೊಡ್ಡ ಗಾರ್ಡನ್ ಇದು ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಇದೆ. ಐ ಥಿಂಕ್ ಅಬೌಟ್ 800 ಮೀಟರ್ಸ್ ಉದ್ದ ಇದೆ. ಆಮೇಲೆ ಅಗಲ ಐ ಥಿಂಕ್ ಅಬೌಟ್ 150 ಮೀಟರ್ಸ್ ಅಗಲ ಇದೆ. ಬಟ್ ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ. 6000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಗೌರ್ಮೆಂಟು ಡಿಸೈಡ್ ಮಾಡಿದೆ. ಆನ್ಲೈನ್ ಅರ್ಜಿ ಕೂಡ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೆಕ್ಟರ್ 8 ವೆರಿ ನೈಸ್. ಸೊ ಇದೇ ಗಾರ್ಡನ್ ನೋಡಿ ವೀಕ್ಷಕರೇ. ಸಖತ್ತಾಗಿದೆ ಗಾರ್ಡನ್ನು. ಸೊ ಫರ್ದರ್ ಡೆವಲಪ್ ಮಾಡ್ತಾರೆ. ಇವಾಗ ಖಾಲಿ ಜಾಗ ಇದೆ, ಬರೀ ಖಾಲಿ ಜಾಗ ಇದೆ. ಬಟ್ ಇಷ್ಟು ದೊಡ್ಡ ಜಾಗ ಬಿಟ್ಟಿದ್ದಾರಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಫರ್ದರ್ ಎಲ್ಲ ಡೆವಲಪ್ ಮಾಡ್ತಾರೆ. ಸುಮಾರು ಗಾರ್ಡನ್ಗಳಿವೆ ಬೆಂಗಳೂರಲ್ಲಿ. ನಿಮಗೆ ನಾಗರಬಾವಿ, ಕೆಂಗೇರಿ ಎಲ್ಲ ಸೈಡ್ ಗಾರ್ಡನ್ ಒಳ್ಳೊಳ್ಳೆ ಗಾರ್ಡನ್ ಮಾಡಿದ್ದಾರೆ. ಸೊ ಅದೇ ಥರ ಇಲ್ಲೂ ಮಾಡ್ತಾರೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ this is a major improvement. ಸೊ ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.